ಪ್ರೀತಿಯ ಶಿಕ್ಷಕ ಶಿಕ್ಷಕಿ ವೃಂದದವರಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಶಿಕ್ಷಕರೇ, ಈಗಾಗಲೇ 2023 ಮತ್ತು 24ನೇ ಸಾಲಿನ ಶೈಕ್ಷಣಿಕ ವರ್ಷ ಮುಗಿತಾ ಬರ್ತಾ ಇದೆ. ಹೊಸ ಶಾಲೆಗಳಿಗೆ ಸೇರಿಕೊಳ್ಳುವಂತಹ ಹುಮ್ಮಸ್ಸಿನಲ್ಲಿರುವ ಎಷ್ಟೋ ಶಿಕ್ಷಕರು ಡೆಮೋ ತರಗತಿಗಳನ್ನು ಅಭ್ಯಾಸ ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇರ್ತೀರ. ಅಂತಹ ಶಿಕ್ಷಕರಿಗೆ ಅಂದರೆ 2024-25ನೇ ಶೈಕ್ಷಣಿಕ ಸಾಲಿಗೆ ಈ ನನ್ನ ಡೆಮೋ ತರಗತಿ ನಿಮಗೆ ಉಪಯುಕ್ತ ಆಗುತ್ತದೆಂದೇ ಭಾವಿಸುತ್ತೇನೆ. ಶಿಕ್ಷಕರೇ, ಈಗಾಗಲೇ ನನ್ನ ಚಾನಲ್ನಲ್ಲಿ ಕೆಲವೊಂದು ಡೆಮೋ ತರಗತಿಗಳ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ನಿಮಗೆ ಉಪಯೋಗ ಆಗುತ್ತಂತಲೇ ನಾನು ಭಾವಿಸ್ತೀನಿ. ನಾನು ಈಗಾಗಲೇ ಹಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೂ ಸಹ ನನಗೆ ಈ ಒಂದು ವಿಡಿಯೋ ನನಗೆ ಒಂದು ಸ್ವಲ್ಪ ಹತ್ತಿರವಾಗಿರ್ತಕ್ಕಂತಹ ಮತ್ತು ಇಷ್ಟ ಆದಂತಹ ಒಂದು ಡೆಮೋ ವಿಡಿಯೋ ಅಂತಲೇ ಹೇಳಬಹುದು. ಹಾಗಾದರೆ ಬನ್ನಿ, ತಡ ಮಾಡದೆ ಈ ಒಂದು ಡೆಮೋ ತರಗತಿ ಯಾವ ರೀತಿ ಕೊಡಬೇಕು ಅಂತ ಹೇಳಿಬಿಟ್ಟು ತಿಳಿಯೋಣ. ಮೊದಲಿಗೆ ನೀವು ಡೆಮೋ ತರಗತಿಗೆ ಹೋಗುವಂತಹ ಒಂದು ಪ್ರಯತ್ನದಲ್ಲಿರುವವರು ಡೆಮೋಗೆ ಹೋಗುವ ಮುಂಚೆ ಸರಿಯಾದ ಪಾಠೋಪಕರಣಗಳನ್ನು ನೀವು ವ್ಯವಸ್ಥಿತವಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಶಿಕ್ಷಕರೇ. ಅಂದರೆ ಯಾವ ಒಂದು ತರಗತಿಗೆ ನೀವು ಡೆಮೋವನ್ನು ಕೊಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿಬಿಟ್ಟು ಸ್ವಲ್ಪ ಗಮನ ಹರಿಸ್ಕೊಂಡು ಆ ತರಗತಿಗೆ ಸಂಬಂಧಪಟ್ಟಂತಹ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಟೀಚಿಂಗ್ ಏಡ್ಸನ್ನು ನೀವು ಮೊದಲೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ, ತರಗತಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಮಯ ನಿರ್ವಹಣೆಯ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. 45 ನಿಮಿಷಗಳಿಗೆ ನಿಮಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟೇ ಅಗತ್ಯವಾದಷ್ಟೇ ಒಂದು ಪಾಠವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನೀವು ಗಮನ ಇಟ್ಟುಕೊಂಡು ಪಾಠವನ್ನು ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಮಕ್ಕಳ ಮೇಲೆ ನಿಮಗೆ ನಿಗಾ ಇರಬೇಕು. ಯಾವ ಮಗು ಗಮನಿಸ್ತಾ ಇದೆ, ಯಾವ ಮಗು ಗಮನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಕಡೆ ಒಂದು ಸ್ವಲ್ಪ 4 ಕಾರ್ನರಲ್ಲಿ ಮತ್ತು ಸೆಂಟರಲ್ಲೂ ಕೂಡ ಮಕ್ಕಳನ್ನ ನೀವು ಗಮನಿಸ್ತಾ ಇರಬೇಕಾಗುತ್ತೆ. ಇದಿಷ್ಟು ಕೂಡ ನೀವು ವ್ಯವಸ್ಥಿತವಾಗಿ ನೀವು ಡೆಮೋ ತರಗತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಂತಹ ಪಕ್ಷದಲ್ಲಿ ನಿಮಗೆ ಡೆಮೋ ತರಗತಿ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಒಂದು ಡೆಮೋ ತರಗತಿಯನ್ನು ಕೊಡಬೇಕಾದ್ರೆ ಹಂತಗಳನ್ನ ನಾವು ಯಾವ ರೀತಿ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು, ಮೊದಲನೇ ಹಂತ ಬಂದು ಪೂರ್ವಜ್ಞಾನ ಪರೀಕ್ಷೆಯನ್ನು ಮಾಡುವಂಥದ್ದು. ಅಂದರೆ ನೀವು ತರಗತಿಗೆ ಹೋಗ್ತೀರಾ, ಮಕ್ಕಳ ಮುಂದೆ ನಿಂತ್ಕೊತೀರಾ, ನಿಮ್ಮ ಪರಿಚಯವನ್ನು ಮಾಡಿಕೊಂಡು ಮಕ್ಕಳಿಗೆ ವಿಷನ್ನು ಮಾಡಿ ಬೋರ್ಡ್ ಮೇಲೆ ದಿನಾಂಕವನ್ನು ಗಮನಿಸ್ಕೊಳ್ಳಿ. ಸಪೋಸ್ ಅವ್ರು ಏನಾದರೂ ಬರೆದಿದ್ದರೂ ಓಕೆ, ಬರೆದಿಲ್ಲ ಅಂತಂದರೆ ನೀವೇ ಆವತ್ತಿನ ದಿನಾಂಕವನ್ನು ಬರೀರಿ. ಮತ್ತು ಯಾವ ವಿಷಯಕ್ಕೆ ನೀವು ಡೆಮೋಗೆ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಆ ವಿಷಯವನ್ನು ಬೋರ್ಡ್ ಮೇಲೆ ಬರೆಯಿರಿ. ಉದಾಹರಣೆಗೆ ವಿಷಯ ಕನ್ನಡ, ಆಯ್ದ ಭಾಗ, ಅಲ್ಲಿ ನಾನು ಒತ್ತಕ್ಷರ ಕೊಟ್ಟಿದ್ದೀನಿ ಶಿಕ್ಷಕರೇ. ಅಲ್ಲಿ ಆಯ್ದ ಅಂತಕ್ಕಂಥದ್ದು ದಾಗೆ ಅಲ್ಲಿ ಮಹಾಪ್ರಾಣ ಬರಬಾರದು. ಬೈ ಮಿಸ್ಟೇಕ್ ನಾನು ಅಲ್ಲಿ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ಆಯ್ದ ಭಾಗ ಅಥವಾ ಉಪಘಟಕವನ್ನು ನಾವು ಬರೀಬೇಕಾದ್ರೆ ಮೊದಲ ಹಂತದಲ್ಲಿ ನಿಮ್ಮಷ್ಟಕ್ಕೆ ನೀವೇ ಈ ಒಂದು ಪಾಠದ ಹೆಸರನ್ನು ಬರೆಯಬಾರದು. ಮಕ್ಕಳ ಪೂರ್ವಜ್ಞಾನವನ್ನು ನೀವು ಪರೀಕ್ಷೆ ಮಾಡಿ ಪೂರ್ವಜ್ಞಾನದಿಂದ ಬಂದಂತಹ ಒಂದು ಉತ್ತರವನ್ನು ಪಾಠದ ಹೆಸರಾಗಿ ತಗೊಂಡು ಪೂರ್ವಜ್ಞಾನ ಪರೀಕ್ಷೆ ಆಗಿದ್ದಾದಮೇಲೆ ಇಲ್ಲಿ ಪಾಠವನ್ನು ನೀವು ನಮೂದಿಸಬೇಕಾಗತ್ತೆ. ಇದು ಮಕ್ಕಳಿಂದ ಪಡೆಯುವುದೇ ಪೂರ್ವಜ್ಞಾನ ಪರೀಕ್ಷೆ. ಅಂದರೆ ಪಾಠದ ಹೆಸರನ್ನು ಮಕ್ಕಳಿಂದ ಪಡೆಯುವಂಥದ್ದು. ಯಾವ ರೀತಿ? ತರಗತಿ 10 ವಿಷಯ ಕನ್ನಡ ಆಯ್ದ ಭಾಗಕ್ಕೆ ಜಾಗವನ್ನು ಬಿಟ್ಕೊಂಡು ಪೂರ್ವಜ್ಞಾನ ಪರೀಕ್ಷೆ ಅಂದರೆ ಪ್ರೀವಿಯಸ್ ನಾಲೆಡ್ಜ್ ಕ್ವಶನ್ಸ್ ಆಗಿದ್ದಾದಮೇಲೆ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಪೂರ್ವಜ್ಞಾನ ಪರೀಕ್ಷೆ ಈ ರೀತಿಯಾಗಿ ನೀವು ಶುರು ಮಾಡ್ಕೊಳ್ಳಿ. ಏನಂತ? ಮಕ್ಕಳೇ, ನಾನು ಪಾಠ ಶುರು ಮಾಡುವುದಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ನಿಮಗೆ ಉತ್ತರ ಏನಾದರೂ ಗೊತ್ತಿದ್ದರೆ ಕೈಯನ್ನು ಮೇಲೆತ್ತಿ ಎದ್ದು ಒಬ್ಬೊಬ್ಬರಾಗಿ ಉತ್ತರಗಳನ್ನು ನೀಡಿ ಗುಂಪು ಉತ್ತರಗಳನ್ನು ನೀಡಬೇಡಿ ಅಂತ ಹೇಳಿಬಿಟ್ಟು ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಸಲಹೆಯನ್ನು ಮಕ್ಕಳಿಗೆ ಕೊಡಿ. ಮೊದಲೇ ಹೇಳಿ,
ಗುಂಪು ಉತ್ತರಗಳನ್ನು ಕೊಡಬೇಡಿ ಅಂತ. ಯಾಕೆ ನಾನು ಈ ಒಂದು ಗುಂಪು ಉತ್ತರಗಳಿಗೆ ಇಲ್ಲಿ ಅವಕಾಶ ಕೊಡಬೇಡಿ ಅಂತ ಹೇಳ್ತೀನಿ ಅಂದರೆ, ಇಲ್ಲಿಂದನೇ ನಮ್ಮ ತರಗತಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದರೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟು ನಮಗೆ ಈ ಒಂದು ಹಂತದಲ್ಲಿ ಮಾಡಬೇಕಾಗತ್ತೆ ಶಿಕ್ಷಕರೇ. ನಾವು ಇದನ್ನು ಗಮನಿಸ್ಕೊಂಡು ಒಬ್ಬೊಬ್ಬರಾಗಿಯೇ ಉತ್ತರಗಳನ್ನು ಪಡೆದುಕೊಳ್ಳಿ, ಒಬ್ಬೊಬ್ಬರಾಗಿ ಉತ್ತರಗಳನ್ನು ಕೊಡುವಂತಹ ಒಂದು ರೀತಿಯಲ್ಲಿ ನೀವು ಉತ್ತರಗಳನ್ನು ಪಡೀರಿ ಅಂತಲೇ ಹೇಳ್ತೀನಿ ನಾನು. ಪ್ರಶ್ನೆಗಳನ್ನು ಈ ರೀತಿ ಕೇಳಿ. ಇವತ್ತು ನಾನು ಮಾಡ್ತಾ ಇರ್ತಕ್ಕಂತಹ ಒಂದು ಪಾಠ ಬಂದು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರುವಂತಹ ನನ್ನ ಗೋಪಾಲ ಎಂಬ ಪಾಠಕ್ಕೆ ನಾನು ಈ ಒಂದು ಡೆಮೋ ತರಗತಿಯನ್ನು ನಾನು ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಮಕ್ಕಳಿಗೆ ಒಂದು ಪೂರ್ವಜ್ಞಾನ ಪರೀಕ್ಷೆ ಮಾಡಬೇಕು ಅಂತ ನೋಡ್ರಿ. ಮೊದಲನೇದಾಗಿ ನಮ್ಮ ಪ್ರಶ್ನೆಗಳು ಯಾವ ರೀತಿ ಇರಬೇಕು ಅಂತ. ನಾವು ಪ್ರತಿದಿನ ಮಲಗುವ ಸಮಯವೇನು? ನೀವು ಈ ಥರ ಪ್ರಶ್ನೆ ಕೇಳಿದ ತಕ್ಷಣ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾರೆ. ಒಬ್ಬರು 9, ಒಬ್ಬರು 10, 11 ಈ ಥರ ಎಲ್ಲ ಕೊಡ್ತಾರೆ. ಎರಡನೇ ಪ್ರಶ್ನೆ ಬಂದು, ನಾವು ಪ್ರತಿದಿನ ಈ ನಿದ್ದೆ ಏಳುವ ಸಮಯವೇನು ಅಂತ ಹೇಳಿಬಿಟ್ಟು. ಅಂದರೆ ಯಾವ ಸಮಯಕ್ಕೆ ನೀವೆಲ್ಲರೂ ಕೂಡ ನಿದ್ದೆ ಎದ್ದೇಳ್ತೀರಾ? ಮಕ್ಕಳು ಎಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಹಂಚ್ಕೊಳ್ತಾರೆ. ನಿದ್ದೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಅಲ್ಲಿ ಎಗೇನ್ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಶಿಕ್ಷಕರೇ, ಅದೊಂದು ಸ್ವಲ್ಪ ಗಮನ ಇರಲಿ. ನೀವು ನಿದ್ದೆ ಎದ್ದಿದ ತಕ್ಷಣ ನೀವು ಏನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಒಂದು ಕ್ವಶನನ್ನು ಕೇಳಿದಾಗ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಉತ್ತರಗಳನ್ನು ಕೊಡ್ತಾರೆ. 4ನೇ ಪ್ರಶ್ನೆಯನ್ನು, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಯಾರಿಗೆಲ್ಲ ಸಹಾಯ ಮಾಡ್ತೀರಾ? ಅವ್ರು ಹೇಳ್ತಾರೆ ಅಪ್ಪ, ಅಮ್ಮ, ಗೆಳೆಯರು ಈ ಥರ ಎಲ್ಲ ಕೇಳಿದಾಗ ಮತ್ತೊಂದು ಪ್ರಶ್ನೆಯನ್ನು ನೀವು ಟ್ಯಾಗ್ ಮಾಡಿ. ಅಮ್ಮನಿಗೆ ವಿಶೇಷ ದಿನಗಳಲ್ಲಿ ಅಂದರೆ ಪೂಜೆ ಪುನಸ್ಕಾರಗಳು ಮಾಡಿದಾಗ ನೀವು ಯಾವ ರೀತಿ ಸಹಾಯ ಮಾಡ್ತೀರಾ ಅಂತಂದರೆ, ಹೂ ತರೋದು, ವಸ್ತುಗಳು ತೆಗೆದುಕೊಂಡು ಬರೋದು, ಡಿಫ್ರೆಂಟ್ ಆಗಿರ್ತಕ್ಕಂಥ ಉತ್ತರಗಳನ್ನೆಲ್ಲ ಕೂಡ ನೀವು ಮಕ್ಕಳಿಂದ ಪಡ್ಕೊತೀರ. ಮತ್ತು 6ನೇ ಪ್ರಶ್ನೆ ಕೇಳಿ, ನಿಮಗೆ ತಿಳಿದು ಜನರು ಯಾವ ಯಾವ ದೇವರಿಗೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂತ ಕೇಳಿ. ಆವಾಗ ಪ್ರಶ್ನೆ ಕೆಲವರು ಮಕ್ಕಳು ಹಲವಾರು ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನ ಕೊಡ್ತಾರೆ. ಅದರಲ್ಲಿ ಕೆಲವರು ಗೋಪಾಲ ಅಂತ ಮೇ ಬಿ ಹೇಳಬಹುದು, ಇಲ್ಲ ಹೇಳಿಲ್ಲ ಅಂದರೆ ಕೃಷ್ಣ ಅಂತ ಏನಾದರೂ ಹೇಳಿದ್ರೆ ಆವಾಗ ನೀವೇ ಕೇಳಿ, ಕೃಷ್ಣನಿಗೆ ಇನ್ನೊಂದು ಪದ ಯಾವುದು ಬರುತ್ತೆ, ಕೃಷ್ಣನಿಗೆ ಇನ್ನೊಂದು ಹೆಸರು ಏನು ಬರುತ್ತೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಒಂದು ಮಗು ಅಲ್ಲ ಅಂತಂದರೆ ಒಂದು ಮಗು ಆದರೂ ಹೇಳುತ್ತೆ ಗೋಪಾಲ ಅಂತ. ಸೊ ಆವಾಗ ಆ ಒಂದು ಗೋಪಾಲ ಅಂತಹ ಉತ್ತರ ಬರೋ ತನಕ ನೀವು ಪ್ರಶ್ನೆಗಳನ್ನು ಆಯ್ದುಕೊತಾನೆ ಇರಿ ಶಿಕ್ಷಕರೇ. ಅಲ್ಲಿ ಯಾವಾಗ ಈ ಒಂದು ಗೋಪಾಲ ಅಂತ ಮಕ್ಕಳು ಮುಂದೆ ಬರುತ್ತೋ ಆವಾಗ ನೀವೇ ಹೇಳಿ. ಹಾಗಾದರೆ ಮಕ್ಕಳೇ, ನಾವು ಈ ತರಗತಿಯಲ್ಲಿ ನಿಮ್ಮ 10ನೇ ತರಗತಿಯ ನನ್ನ ಗೋಪಾಲ ಎಂಬ ಪಾಠದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಆಯ್ದ ಭಾಗಕ್ಕೆ ಅಥವಾ ಘಟಕಕ್ಕೆ ಬೋರ್ಡ್ ಮೇಲೆ ನನ್ನ ಗೋಪಾಲ ಅಂತ ಹೇಳಿಬಿಟ್ಟು ಒಂದು ಪಾಠದ ಹೆಸರನ್ನು ಬರೆದು ನಿಮ್ಮ ತರಗತಿಯನ್ನು ನೀವು ಶುರು ಮಾಡಿ. ನೀವು ಟೀಚಿಂಗ್ ಏಡ್ಸನ್ನು, ಪಾಠೋಪಕರಣಗಳನ್ನು ನೀವು ಒಂದು ಮಾಡೆಲ್ ಥರ ಆದರೂ ನೀವು ಮಾಡಿ ತೊಗೊಂಡು ಹೋಗ್ಬೋದು, ಇಲ್ಲಾಂತಂದರೆ ಒಂದು ಪಿಕ್ಚರ್ಸ್ ಆದರೂ ನೀವು ಮಾಡಿ ತೊಗೊಂಡು ಹೋಗ್ಬೋದು ಶಿಕ್ಷಕರೇ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಈ ಒಂದು ಪಾಠೋಪಕರಣಗಳನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ವಿಷಯ ಕನ್ನಡ, ಆಯ್ದ ಭಾಗ ನನ್ನ ಗೋಪಾಲ ಅಂದರೆ ಕೃಷ್ಣನ ಫೋಟೋ ಒಂದು ಕಡೆ ನಾನು ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಈ ಒಂದು ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರ ಚಿತ್ರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನಾನು ಮೊದಲನೇದಾಗಿ ಏನು ಪಾಠವನ್ನು ಒಂದು ಇದರಲ್ಲಿ ನಾನು ಶುರು ಮಾಡ್ತೀನಿ. ಏನು ಅಂತಂದರೆ, ಶಿಕ್ಷಕರ ಗಟ್ಟಿ ಓದು ಆಗಬೇಕು. ನೀವು 45 ನಿಮಿಷಗಳಿಗೆ ನಿಮಗೆ ಎಷ್ಟು ಅವಶ್ಯಕವಾಗುತ್ತೋ ಅಷ್ಟು ಪುಟವನ್ನು ನೀವು ಓದಬೇಕು. ಯಾವ ರೀತಿ? ಶಿಕ್ಷಕರ ಕಡೆಯಿಂದ ಇಲ್ಲಿ ಶಿಕ್ಷಕರು ಪಠ್ಯಪುಸ್ತಕವನ್ನು ನೋಡಿಕೊಂಡು ಮಕ್ಕಳ ಮಧ್ಯೆ ಓಡಾಡುತ್ತಾ, ಮಕ್ಕಳ ಮಧ್ಯೆ ಗಮನಿಸುತ್ತಾ 45 ನಿಮಿಷದ ತರಗತಿಗೆ ನಾವು ಎಷ್ಟು ಮಾಡಲು ಸಾಧ್ಯವೋ ಅಷ್ಟು ಮಾತ್ರ ಓದಬೇಕು. ಓದುವ ರೀತಿ ವಿವರಣೆ ನೀಡುವುದಕ್ಕಿಂತ ಮೊದಲೇ ಆ ಮಕ್ಕಳಿಗೆ ಆ ಪುಟ ಅರ್ಥವಾಗುವಂತಹ ಹಾವಭಾವಗಳೊಂದಿಗೆ ಪಾಠವನ್ನು ಗಟ್ಟಿಯಾಗಿ ಓದಬೇಕು. ನಿಮ್ಮ ಗಟ್ಟಿ ಓದು ಆಗಿದ್ದಾದ ಮೇಲೆ ಮಕ್ಕಳಿಗೆ ಮೌನ ಓದು ಅಂತ ಮಾಡಿಸಿ, ಒಂದು ಸೈಲೆಂಟ್ ರೀಡಿಂಗ್ ಅವ್ರ ಮನಸ್ಸಲ್ಲಿ ಅವರೇ ಓದ್ಕೋಬೇಕು. ಆ ಸಮಯದಲ್ಲಿ ಆ ಒಂದು ಪುಟದಲ್ಲಿ ಬರ್ತಕ್ಕಂತಹ ಒಂದು ಪದಗಳ ಅರ್ಥವನ್ನು ನೀವು ಕಪ್ಪು ಹಲಗೆ ಮೇಲೆ, ಬ್ಲಾಕ್ ಬೋರ್ಡ್ ಮೇಲೆ ನೀವು ಬರ್ಕೋಬಹುದು. ಈ ಒಂದು ಶಿಕ್ಷಕರ ಗಟ್ಟಿ ಓದು ಮುಗಿದ ಮೇಲೆ ಮಕ್ಕಳು ಮುಂದೆ ಓದಲು ಅವರಿಗೆ 2 ನಿಮಿಷ 3 ನಿಮಿಷ ಸಾಕು, ಅದಕ್ಕಿಂತ ನೀವು ಜಾಸ್ತಿ ಸಮಯವನ್ನು ನೀವಲ್ಲಿ ತಗೋಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕ್ಕಳ ಓದು. 2 ನಿಮಿಷ ಅವರ ಸೈಲೆಂಟ್ ರೀಡಿಂಗ್ ಆಗಿದ್ದಾದಮೇಲೆ, ಮೌನ ಓದು ಆಗಿದ್ದಾದಮೇಲೆ ನೀವೇ ಒಂದಿಬ್ಬರು ಮಕ್ಕಳನ್ನ ಆರಿಸ್ಕೊಂಡು ಆ ಒಂದು ಮಕ್ಕಳಿಗೆ ಆ ಒಂದು ಪಾಠವನ್ನು ಓದುವ ಅವಕಾಶವನ್ನು ನೀವು ಕೊಡಿ. ಮಗು ಏನಾದರೂ ತಪ್ಪಾಗಿ ಓದುವಂತಹ ಒಂದು ರೀತಿ ಏನಾದರೂ ಮಾಡಿದ್ರೆ, ನೀವು ತಪ್ಪಾಗಿ ಓದಿದರೆ ಅದನ್ನು ನೀವು ತಿದ್ದುಕೊಡಬೇಕು.
ಒಂದು ಇಬ್ಬರು ಮೂರು ಮಕ್ಕಳು ಅಲ್ಲಿ ಓದಿದ್ರೆ ಸಾಕು. ಬಟ್ ನೀವು ಸಮಯವನ್ನು ನೋಡ್ಕೊತಾ ಇರಿ. ನೀವು ಒಂದು 45 ನಿಮಿಷಕ್ಕೆ ನೀವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪಾಠ 45 ನಿಮಿಷದಲ್ಲಿ ಕಂಪ್ಲೀಟ್ ಆಗಬೇಕು. ಆ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನೀವು ಮಾಡ್ಕೊಳ್ಳಿ. ಇದಾಗಿದ್ದಾದ ಮೇಲೆ ನೀವು ವಿವರಣೆಗೆ ಹೋಗಬೇಕಾಗತ್ತೆ. ವಿವರಣೆಯಲ್ಲಿ ಮಕ್ಕಳ ಓದು, ನಂತರ ವಿದ್ಯಾರ್ಥಿಗಳು ಓದಿರುವ ಭಾಗದಲ್ಲಿ ಏನಿದೆ. ಇವಾಗ ಮಕ್ಕಳು ಓದಿದಿರ, ನೀವು ಒಂದು ಸಲ ಓದಿದ್ರಿ, ಮಕ್ಕಳ ಮೌನ ಓದು ಆಯಿತು, ಮಕ್ಕಳ ಗಟ್ಟಿ ಓದು ಕೂಡ ಆಯಿತು. ಇಲ್ಲಿ ಒಂದೇ ಒಂದು ಆಕ್ಟಿವಿಟಿ ಥರ ಕೊಡಿ. ಏನಪ್ಪ ಆಕ್ಟಿವಿಟಿ ಅಂದರೆ ಅಷ್ಟು ಕಷ್ಟವಾಗಿರ್ತಕ್ಕಂಥದ್ದೇನಿಲ್ಲ. ಮಕ್ಕಳು ಓದಿರ್ತಾರಲ್ವ ಶಿಕ್ಷಕರೇ, ಆ ಮಕ್ಕಳು ಓದಿರುವಂತಹ ಪ್ಯಾರಾದಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ಕೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಗೋಪಾಲ ಪಾಠದಲ್ಲಿ ಒಂದು ಪ್ಯಾರವನ್ನು ಓದಿದಾಗ ಆ ಪ್ಯಾರದಲ್ಲಿ ಏನು ವಿಚಾರಗಳು ಬಂತು. ಉದಾಹರಣೆಗೆ ಆ ಪ್ಯಾರದಲ್ಲಿ ಗೋಪಾಲನ ತಾಯಿ ಕೂತಿದ್ಲು, ಗೋಪಾಲನ ತಾಯಿ ಎಲ್ಲೂ ಕೂತಿರ್ತಾಳೆ, ನೂಲನ್ನು ತೆಗೀತಾ ಇರ್ತಾಳೆ, ಗೋಪಾಲನನ್ನ ತಾಯಿ ಎಬ್ಬಿಸ್ತಾ ಇರ್ತಾಳೆ, ಯಾವ ಮಾತುಗಳಿಂದ ಎಬ್ಬಿಸ್ತಾ ಇರ್ತಾಳೆ ಅಂತ ಹೇಳಿಬಿಟ್ಟು ಆ ಒಂದು ಪುಟದಲ್ಲಿ ಇದೆ. ಆ ಮಕ್ಕಳು ಆ ಒಂದೊಂದು ಅಂಶವನ್ನು ಮಕ್ಕಳೇ ಹೇಳಿದಾಗ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಕಷ್ಟ ಅಂತ ಅನಿಸೋದಿಲ್ಲ. ಅರ್ಧ ಮಕ್ಕಳಿಗೆ ಪಾಠದ ಅರ್ಥ ಅಲ್ಲೇ ಆಗಿಬಿಟ್ಟಿರುತ್ತೆ. ನೀವು ಈ ಒಂದು ಕ್ವಶನನ್ನು ಕೇಳೋದ್ರಿಂದ ಅವ್ರಿಗೇನು ಅರ್ಥ ಆಯಿತು ಓದಿದ್ರಲ್ಲಿ ಅದನ್ನು ಹೇಳಿ ಅಂತ ಹೇಳಿದ್ರೆ ಆ ಮಕ್ಕಳೇ ಹಂಚ್ಕೊತಾರೆ. ಇದು ಆಗಿದ್ದಾದಮೇಲೆ ನೀವು ಹೇಳಿ, ಹಾಗಾದರೆ ಮಕ್ಕಳೇ ಬನ್ನಿ ಇವಾಗ ನಾವು ಪಾಠದ ವಿವರಣೆಯನ್ನು ನೋಡೋಣ ಅಂತ ಹೇಳಿಬಿಟ್ಟು ಪಾಠ ವಿಭಾಗವನ್ನು ನೀವು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಇನ್ನೊಂದು ನಾನು ಕಿವಿ ಮಾತನ್ನು ಕೊಡ್ತೀನಿ ಶಿಕ್ಷಕರೇ ನಿಮಗೆ. ಪಾಠದ ಕವಿಕೃತಿ ಪರಿಚಯವನ್ನು ನೀವು ಪಾಠದ ಕೊನೆಯಲ್ಲಿ, ಅಂದರೆ ಪಾಠ ಫುಲ್ಲು ಒಂದು ಘಟಕ ಕಂಪ್ಲೀಟ್ ಆಗಿದ್ದಾದ ಮೇಲೆ ಮಾಡ್ಕೊತಾರೆ. ಕೆಲವರು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಕವಿಕೃತಿ ಪರಿಚಯವನ್ನು ಮಾಡಿಕೊಡ್ತಾರೆ. ನಾನು ಕವಿಕೃತಿ ಪರಿಚಯವನ್ನು ನಾನು ಕೊನೆಗೆ ಹಾಕ್ಕೊತೀನಿ. ಹಾಗಾಗಿ ನಾನು ಕವಿಕೃತಿ ಪರಿಚಯವನ್ನು ನಾನಿಲ್ಲಿ ಮೊದಲನೇದಾಗಿ ಮಾಡ್ತಾಯಿಲ್ಲ. ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮೊದಲೇ ಮಾಡಿ, ಪರವಾಗಿಲ್ಲ. ಅದನ್ನು ನಾನು ಈಗ ಡೈರೆಕ್ಟಾಗಿ ಒಂದು ಪಾಠದ ವಿವರಣೆಗೆ ಹೋಗ್ತಾ ಇದ್ದೀನಿ. ಪಾಠ ವಿವರಣೆಯನ್ನು ನೀವು ಮಾಡಬೇಕಾದ್ರೆ ಪಠ್ಯ ಪುಸ್ತಕವನ್ನು ಓದಿಕೊಂಡು ನೀವು ವಿವರಣೆಯನ್ನು ಸರಳವಾಗಿ, ಸುಲಭವಾಗಿ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಅಲ್ಲಿ ಕೊಡಬೇಕಾಗತ್ತೆ. ಒಂದು ಸಣ್ಣ ಗುಡಿಸಲು, ಅದರ ಜಗಲಿಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಗೋಪಾಲನ ಸಣ್ಣ ವಿಗ್ರಹವಿರುವ ದೇವರ ಗೂಡು. ಗೋಪಾಲನ ತಾಯಿ ಒಂದು ಚರಕದ ಮುಂದೆ ಕುಳಿತು ನೂಳುತ್ತಿದ್ದಾಳೆ. ಆಕೆ ಬಡ ಹೆಂಗಸು, ವಿಧವೆ. ಈ ಒಂದು ವಿವರಣೆಯನ್ನು ನೀವು ನೋಡಬೇಕಾದ್ರೆ ಅತ್ಯುತ್ತಮವಾಗಿ ನೀವು ಕೊಡಬೇಕಾಗತ್ತೆ. ನಿಮ್ಮ ಟೀಚಿಂಗ್ ಏಡ್ಸನ್ನು, ನಿಮ್ಮ ಪಾಠೋಪಕರಣಗಳೇನಿರುತ್ತೋ ಅದರ ಒಂದು ಸಹಾಯದಿಂದ ಒಂದು ಗುಡಿಸಲು ಮನೆ ಅಂದರೆ ಯಾವ ರೀತಿ ಇರುತ್ತೆ, ಆ ಗುಡಿಸಲು ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ತಾಯಿ ಮತ್ತು ಮಗನ ಹೆಸರು ಬಂದು ಗೋಪಾಲ. ಈ ಒಂದು ಪಾಠದಲ್ಲಿ ನೀವು ವಿವರಣೆ ಕೊಡೋಕ್ಕಿಂತ ಮುಂಚೆನೇ ನೀವು ಹೇಳಬೇಕು, ದೇವರು ಗೋಪಾಲ ಅಂತ ಒಬ್ಬರೇ ಇರ್ತಾರೆ, ಇನ್ನೊಬ್ಬರು ಗೋಪಾಲ ಮನುಷ್ಯನ ರೂಪದಲ್ಲಿರ್ತಕ್ಕಂಥ ಒಬ್ಬ ಹುಡುಗನ ಹೆಸರು ಗೋಪಾಲ ಅಂತಕ್ಕಂಥ ಒಬ್ಬ ಹುಡುಗ ಇರ್ತಾನೆ ಅಂತ ಹೇಳ್ಬಿಟ್ಟು ನೀವು ವಿವರಣೆಯನ್ನು ಕೊಡಬೇಕಾಗತ್ತೆ. ಆವಾಗ ನಿಮ್ಮ ಮಕ್ಕಳಿಗೆ ಕನ್ಫ್ಯೂಸ್ ಆಗಲ್ಲ, ಗೋಪಾಲ ಅಂತಂದರೆ ಇದೇ ಗೋಪಾಲನ ಅಂತ. ಇಲ್ಲಿ ಇಬ್ಬರು ಗೋಪಾಲಗಳಿರ್ತಾರೆ. ಒಬ್ಬರು ಬಂದು ಗಾಡ್ ಕೃಷ್ಣ, ಇನ್ನೊಬ್ಬರು ಬಂದು ಮಗು ಗೋಪಾಲ ಅಂತ. ಮತ್ತು ಅಲ್ಲಿ ತಾಯಿ ಏನು ಮಾಡ್ತಾ ಇರ್ತಾರೆ, ತಾಯಿ ಬಂದು ತುಂಬ ಬಡವರ ಒಂದು ಹೆಂಗಸಾಗಿರ್ತಾಳೆ, ತುಂಬ ಬಡ ಹೆಂಗಸಾಗಿರ್ತಾಳೆ, ಗಂಡ ಇಲ್ಲದೆ ಇರ್ತಕ್ಕಂಥ ಒಂದು ವಿಧವೆ ಆಗಿರ್ತಾಳೆ. ಆಕೆಯ ಪ್ರತಿನಿತ್ಯದ ಕೆಲಸ ಏನಾಗತ್ತಪ್ಪ ಅಂತಂದರೆ ಒಂದು ಚರಕದ ಮುಂದೆ ಕುಳಿತು ನೂಲನ್ನು ತೆಗೆದು ಅದನ್ನು ಮಾರಿಕೊಂಡು ತನ್ನ ಜೀವನವನ್ನು, ಬಡತನದಿಂದ ಜೀವನವನ್ನು ನಡೆಸ್ತಾ ಇರ್ತಾಳೆ. ಒಂದು ಹೊರಗಡೆ ಜಗಲಿ ಮೇಲೆ ಕೂತ್ಕೊಂಡು ಒಂದು ತಾಯಿ ಆಗಿರ್ತಕ್ಕಂಥವಳು ಹೇಳ್ಕೊತಾ ಇರ್ತಾರೆ, ನನ್ನ ಗೋಪಾಲ ಇನ್ನು ಎದ್ದಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಇಷ್ಟು ಸಮಯವಾಯಿತು, ಇವನು ಇನ್ನೂ ನನಗೆ ಪೂಜೆಗೆ ಹೂಗಳನ್ನ ಕೊಯ್ದುಕೊಂಡು ಬರಬೇಕು ಬಣಕ್ಕೆ ಹೋಗಿ, ಯಾಕೆ ಇನ್ನೂ ಎದ್ದಿಲ್ವಲ್ಲ ಅಂತ ಹೇಳಿಬಿಟ್ಟು ತಾಯಿ ತನ್ನ ಮಾತುಗಳಿಂದ ಆ ಒಂದು ಗೋಪಾಲನನ್ನು ಎಬ್ಬಿಸಲು ಪ್ರಯತ್ನ ಮಾಡ್ತಾರೆ. ಏನಂತ, ಗೋಪಾಲ ಬೆಳಗಾಯಿತು, ಮೇಳೇಳು, ನೋಡಲ್ಲಿ ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬೆಳೆಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಕೇಳಲ್ಲಿ ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ, ನಿನ್ನ ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ, ಗುರುಗಳೇನಂದಾರೋ, ಏಳು ಗೋಪಾಲ ನನ್ನ ಕಂದ ಅಂತ ಹೇಳ್ಬಿಟ್ಟು ತನ್ನ ಮುದ್ದು ಮಾತುಗಳಿಂದ ಎಬ್ಬಿಸ್ತಾಳೆ. ಅಲ್ಲಿ ಕೆಲವೊಂದು ಪಿಕ್ಚರ್ಸನ್ನು ನಾನು ಕೊಟ್ಟಿದ್ದೀನಿ ಶಿಕ್ಷಕರೇ, ನಿಮಗೆ ಅರ್ಥ ಆಗಬೇಕು ಅಂತ ನಾನು ಈ ಒಂದು PPT ಪ್ರೆಸೆಂಟೇಷನಲ್ಲಿ ಹೇಳಿದ್ದೀನಿ. ನಾನು ಸರಳವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ನೀವು ತುಂಬ ಡೀಪಾಗಿ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು
ಗೋಪಾಲನು ಈಗಾಗಲೇ ಗೋಪಾಲ ಎದ್ದುಬಿಟ್ಟು ಹೊಸ ಬಟ್ಟೆಗಳನ್ನ, ಅಂದರೆ ಹೊಸ ಬಟ್ಟೆಗಳಂತಂದರೆ ಒಂದು ಅಮ್ಮ ತೊಳೆದಿರ್ತಕ್ಕಂತಹ ವಾಶ್ ಮಾಡಿರ್ತಕ್ಕಂಥ ಒಂದು ಬಟ್ಟೆಗಳನ್ನು ಹಾಕಿಕೊಂಡು ಅವನು ಆಗಾಗಲೇ ಒಂದು ಹೂ ಬಣಕ್ಕೆ ಹೋಗಿ ತನ್ನ ಬುಟ್ಟಿಯಲ್ಲಿ ಹೂಗಳನ್ನ ಕೊಯ್ದುಕೊಂಡು ಬಂದಿರ್ತಾನೆ. ಸ್ನಾನ ಮಾಡೂ ಆಗಿರ್ತಾನೆ. ಆದರೆ ತಾಯಿಗೆ ಅಲ್ಲಿ ಗೊತ್ತಿರೋದಿಲ್ಲ. ಅಮ್ಮ ನಿನ್ನ ನನ್ನ ಕರೆದ್ಯಾ ಅಂತ ಹೇಳಿಬಿಟ್ಟು ಗೋಪಾಲ ಹೊರಗಡೆಯಿಂದ ಬಂದಾಗ ತಾಯಿಗೆ ಖುಷಿ ಆಗುತ್ತೆ. ಓ, ಆಗಲೇ ಮಗು ಎದ್ದಿದನಾ ಅಂತ ಹೇಳಿಬಿಟ್ಟು ಬಂದು ಹೇಳ್ತಾನೆ, ಅಮ್ಮ ನಾನು ಆಗಲೇ ಎದ್ದಿದ್ದು ಆಯ್ತಮ್ಮ, ಬನಕ್ಕೆ ಹೋಗಿ ನಿನ್ನ ಪೂಜೆಗೆ ಬೇಕಾದಂತಹ ಹೂಗಳನ್ನು ಕೊಯ್ಯಲೆಂದೇ ಬನಕ್ಕೆ ಹೋಗಿದ್ದೆ ಅಂತ ಹೇಳಿಬಿಟ್ಟು ಗೋಪಾಲ ಉತ್ತರಿಸಿ ಅವನು ಹೇಳ್ತಾನೆ. ಅವಾಗ, ಅಮ್ಮ ಬನದಲ್ಲಿ ಏನು ಸೊಗಸಮ್ಮ, ಏನು ಆನಂದ, ಮಲ್ಲಿಗೆಯ ಹೂವು, ಕೇದಗೆಯ ಹೂವು, ಸಂಪಿಗೆಯ ಹೂವು, ಪರ್ವತ ಬಾಳೆಯ ಹೂವು, ಗೋರಂಟೆಯ ಹೂವು, ಏನಮ್ಮ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮಿನುಗುವ ಲೀಲೆ. ಮನೆಗಿಂತ ಬನವೇ ಸೊಗಸಮ್ಮ, ಅಲ್ಲಿ ನೀನೊಬ್ಬಳಿದ್ದಾರೆ, ಅಂದರೆ ನೀನೊಬ್ಳಿದ್ದಿದ್ರೆ ನನ್ನ ಜೊತೆ ಆವಾಗ ಬನದಲ್ಲಿ ಅಂತ ಹೇಳಿಬಿಟ್ಟು ಆ ಹೂ ಬನದ ಸೊಗಸನ್ನು ತಾಯಿಗೆ ಬಂದು ವ್ಯಕ್ತ ಮಾಡಿಸ್ತಾರೆ. ಆಗ ಅಮ್ಮ ನಾನು ಬರುವಾಗ ಈ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ನಡೆಯುತ್ತೆ. ಓ ಹೌದಾ ಪುಟ, ಅದೆಲ್ಲ ದೇವರ ಒಂದು ಲೀಲೆ, ಹೋಗಲಿ ಬಿಡು, ನೀನು ಹೋಗಿ ನನಗಾಗಿ ಹೂಗಳ ಒಂದು ಕೊಯ್ದುಕೊಂಡು ಬಂದಿದೆಯಾ, ಸರಿ ನಿನಗೆ ಸಮಯ ಆಗುತ್ತೆ, ತಡವಾಗುತ್ತೆ, ನೀನು ಹೋಗು ಶಾಲೆಗೆ ತಡವಾಗುತ್ತೆ ಅಂತ ಹೇಳಿದಾಗ ಗೋಪಾಲನು ಹೇಳ್ತಾನೆ, ಅಮ್ಮ ನಾನು ಬರಬೇಕಾದ್ರೆ ಕಾಡು ದಾಟಿ ಬರಬೇಕಲ್ವಾ, ನನಗೆ ತುಂಬ ಭಯ ಆಗತ್ತೆಮ್ಮ, ಹೆದರಿಕೆ ಆಗತ್ತೆಮ್ಮ. ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ರಾಮು, ನಾನಿ, ಕಿಟ್ಟಿ, ಮಾಧು ಇವ್ರಿಗೆಲ್ರಿಗೂ ಕೂಡ ಒಬ್ಬೊಬ್ಬ ಆಳಿದ್ದಾನೆ, ಆದರೆ ನನಗೆ ಮಾತ್ರ ಇಲ್ಲಮ್ಮ ಅಂತ ಹೇಳಿದಾಗ ಗೋಪಾಲ ಅವ್ರ ತಾಯಿ ಹೇಳ್ತಾಳೆ, ಮಗ ಅವರೆಲ್ಲ ಕೂಡ ಶ್ರೀಮಂತರ ಮಕ್ಕಳು, ಅವರ ಹತ್ರ ಬೇಕಾದಷ್ಟು ಹಣವಿದೆ, ನಮಗೆಲ್ಲಿ ಬರಬೇಕು ಹೇಳು ಪುಟ, ನಿನಗೇ ಗೊತ್ತಲ್ವಾ, ಹೊಟ್ಟೆಗೆ ಹಿಟ್ಟು ಸಿಗುವುದೇ ಕಷ್ಟ, ನೂಲು ಮಾರಿ ಬಂದ 3 ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು ನೋಡು, ಆ ಗೋಪಾಲ ಕೊಡಬೇಕು, ನಾವು ಉಣ್ಣಬೇಕು, ನಮ್ಗೆ ಎಲ್ಲಿಂದ ಆಳುಗಳು ಸಿಗತ್ತೆ, ನೀನೇ ಹೇಳು, ನನ್ನ ಕಷ್ಟ ನೀನೇ ಅರ್ಥ ಮಾಡ್ಕೋಬೇಕಲ್ವ ಅಂತ ಹೇಳ್ಬಿಟ್ಟು ಒಳ್ಳೆಯ ಮಾತುಗಳನ್ನು ಹೇಳಿದಾಗ ಕೊನೆಗೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಗೋಪಾಲ ಇನ್ನೊಂದು ಕೇಳ್ತು, ಸರಿಯಮ್ಮ ಆಯಿತು, ನಾನು ಅವತ್ತು ಹೇಳಿದ್ನಲ್ವಾ ಹೊಸ ಪಂಚೆ ಬೇಕು ಅಮ್ಮ ನನಗೆ ಅಂತ, ನನ್ನ ಈ ಹರಿದಿರ್ತಕ್ಕಂಥ ಒಂದು ಪಂಚೆಯನ್ನು ನನ್ನ ಗೆಳೆಯರು ನೋಡಿಬಿಟ್ಟು ನನ್ನ ಅಪಹಾಸ್ಯ ಮಾಡ್ತಾರೆ, ನನ್ನ ಹಾಸ್ಯ ಮಾಡ್ತಾರಮ್ಮ, ನನಗೆ ಒಂದು ಹೊಸ ಪಂಚೆ ಕೊಡಿ ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ, ಸರಿ ಆಯಿತು ಪುಟ್ಟ, ನಿನಗೋಸ್ಕರನೇ ನಾನು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ, ಸರಿ ಹೋಗು, ನೀನು ರೆಡಿ ಆಗಿಬಿಟ್ಟು ಬಾ, ನಾನು ಹೊಸ ಪಂಚೆ ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಗನನ್ನು ಒಳಗಡೆ ಕಳಿಸ್ಕೊಡ್ತಾರೆ. ಶಿಕ್ಷಕರೇ, ನಾನು ಇದನ್ನು ಸರಳವಾಗಿ ನಾನು ಎಕ್ಸ್ಪ್ಲನೇಷನ್ನ ಕೊಟ್ಟು ನಾನು ಹೇಳಿದ್ದೀನಿ, ಬಟ್ ಇದನ್ನು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ನೀವು ಎಕ್ಸ್ಪ್ಲನೇಷನನ್ನು ಕೊಟ್ಟು ಇದನ್ನು ಇದು ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥದ್ದು ಪುನರಾವರ್ತನೆ ಮಾಡಿದ್ದಾದ ಮೇಲೆ ನೀವು ತಗೋಬೇಕಾಗಿರ್ತಕ್ಕಂಥದ್ದು ಮೌಲ್ಯಮಾಪನ, ಅಂದರೆ ಪ್ರಶ್ನೆಗಳನ್ನು ಮಕ್ಕಳಿಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಕ್ಕಂತಹ ಒಂದು ವಿಧಾನ. ಗೋಪಾಲನ ಗೆಳೆಯರ ಹೆಸರೇನು, ಒಬ್ಬೊಬ್ಬರನ್ನೇ ಈ ಪ್ರಶ್ನೆಗಳನ್ನು ನೀವು ಕೇಳಿಕೊಂಡು ಉತ್ತರಗಳನ್ನು ಪಡ್ಕೊಳ್ಳಿ. ಈ 5 ಕ್ವಶನ್ಗಳನ್ನು ನೀವು ಓದ್ಕೊಂಡು ಇದನ್ನು ನೀವು ಕೇಳಬಹುದು. ಮುಂದೆ ಕೊನೆ ಹಂತದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಮನೆ ಕೆಲಸ, ಅಂದರೆ ನೀವು ಯಾವ ಮಕ್ಕಳಿಗೆ ಏನು ಅರ್ಥ ಆಗಿದೆಯೋ ಏನು ಅರ್ಥ ಆಗಿಲ್ವೋ ಅಂತ ಹೇಳಿಬಿಟ್ಟು ನೀವು ಮೌಲ್ಯಮಾಪನವನ್ನು ಮಾಡ್ತೀರಾ, ಅದೇ ಕೆಲಸವಾಗಿ ಮನೆ ಕೆಲಸವನ್ನಾಗಿ ಒಂದು ಪ್ರಶ್ನೆಯನ್ನು ಕೊಡಿ. ಇದು ದೀರ್ಘ ಉತ್ತರವಾಗಿರುತ್ತೆ. ಹೂ ಬಣದ ಸೊಗಸನ್ನು ಗೋಪಾಲ ವರ್ಣಿಸಿದ ಬಗೆಯನ್ನು ನಿಮ್ಮದೇ ಆದ ಮಾತುಗಳಲ್ಲಿ ವಿವರಿಸಿ ಅಂತ ಹೇಳ್ಬಿಟ್ಟು ಇದು ದೀರ್ಘ ಉತ್ತರ ಆಗಿರೋದ್ರಿಂದ ಒಂದೇ ಪ್ರಶ್ನೆ ಆದರೂ ಕೂಡ ಮಕ್ಕಳಿಗೆ ಸಾಕಾಗತ್ತೆ. ಶಿಕ್ಷಕರೇ, ಇದು ನನ್ನ ಒಂದು ಸ್ಮಾಲ್ ಡೆಮೋ ತರಗತಿ. ಇದೇ ರೀತಿಯಾಗಿ ನೀವು ಕೂಡ ಅಭ್ಯಾಸವನ್ನು ಮಾಡಿ ಡೆಮೋ ತರಗತಿಯನ್ನು ಕೊಡಿ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಈ ಒಂದು ಡೆಮೋ ತರಗತಿ ನಿಮಗೆ ಅರ್ಥ ಆಯಿತು ಅಂತಲೇ ತಿಳ್ಕೊಂಡು ಧನ್ಯವಾದಗಳು ಶಿಕ್ಷಕರೇ.